Government First Grade College and Postgraduate Study Center, Hebrew. Welcome to online class. Subject Cost and Management Accounting 1. Welcome to the 10th session. In the previous session, we have discussed about the classification of cost, and I told you that as far as your syllabus is concerned, um, the classification of cost on three bases we are going to discuss. That is, first one we have already discussed. That is classification of cost based on the element or nature, under which we had material cost, labor cost, and expenses. And we had elaborative discussion on that cost, and we have discussed regarding individual cost examples as well. And in this session, I'm going to deal with the second basis of classification. That is classification of cost on based on functions or operations of cost. ಪ್ರೀವಿಯಸ್ ಕ್ಲಾಸಿಫಿಕೇಶನ್ ಅಲ್ಲಿ ಎಲಿಮೆಂಟ್ ಅಥವಾ ನೇಚರ್ ಯಾವ ರೀತಿಯ ಯಾವುದಕ್ಕೆ ಸಂಬಂಧಪಟ್ಟ ಕಾಸ್ಟ್ ಅದು ಅನ್ನೋದ್ರ ಮೇಲೆ, ಮೆಟೀರಿಯಲ್ ಗೆ ಸಂಬಂಧಪಟ್ಟದನ್ನ ನಾವು ಮೆಟೀರಿಯಲ್ ಕಾಸ್ಟ್ ಅಂತ ಕರೆದ್ವಿ, ಲೇಬರ್ ಗೆ ಸಂಬಂಧಪಟ್ಟದನ್ನ ನಾವು ಲೇಬರ್ ಕಾಸ್ಟ್ ಅಂತ ಕರೆದ್ವಿ. ಅದೆರಡನ್ನು ಬಿಟ್ಟು ಹೊರತಾಗಿರುವಂತಹ ಖರ್ಚುಗಳನ್ನ ಎಕ್ಸ್ಪೆನ್ಸಸ್ ಅಂತ ಕರೆದ್ವಿ ನಾವು. ರೈಟ್, ಈಗ ಕ್ಲಾಸಿಫಿಕೇಶನ್ ಅದು ಆಗಿರುವಂತದ್ದು ಎಲಿಮೆಂಟ್ಸ್. ಏನು ಎಲಿಮೆಂಟ್? ಮೆಟೀರಿಯಲ್ ಇಸ್ ಅನ್ ಎಲಿಮೆಂಟ್, ಲೇಬರ್ ಇಸ್ ಅನ್ ಎಲಿಮೆಂಟ್, ಮಾತ್ರ ಎಕ್ಸ್ಪೆನ್ಸಸ್ ಅನ್ನುವಂಥದ್ದು ಎಲಿಮೆಂಟ್ ಅನ್ನೋ ಬೇಸಿಸ್ ಮೇಲೆ ನಾವು ಅಲ್ಲಿ ಕಾಸ್ಟ್ ಅನ್ನು ಕ್ಲಾಸಿಫೈ ಮಾಡಿದ್ದೇವೆ. ಅಂಡ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಬೇಸ್ಡ್ ಆನ್ ಫಂಕ್ಷನ್ಸ್ ಆರ್ ಆಪರೇಷನ್ಸ್ ಅಂತ ಬಂದಾಗ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಫಂಕ್ಷನ್ಸ್, ಏನು ಕೆಲಸ ಆಗುತ್ತೆ, ಎಲ್ಲಿ ಕೆಲಸ ಆಗುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಕಾಸ್ಟ್ ಅನ್ನು ಕ್ಲಾಸಿಫೈ ಮಾಡ್ತಾ ಹೋದ್ರೆ, ಕಾಸ್ಟ್ ಅನ್ನುವಂಥದ್ದು ಕಾಸ್ಟ್ ನಾನು ಹೇಳಿದ್ದೇನೆ ನಿಮ್ಗೆ ಫಸ್ಟ್ ವಿಡಿಯೋದಲ್ಲಿ, ಸೆಷನ್ 9 ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಬೇರೆ ಬೇರೆ ಬೇಸಿಸ್ ಅನ್ನ ಇಟ್ಕೊಂಡಾಗ ಕಾಸ್ಟ್ ಗೆ ಬೇರೆ ಬೇರೆ ಹೆಸರುಗಳು ಸೇರ್ಕೊಳ್ತವೆ ಅಥವಾ ಅಟ್ಯಾಚ್ ಆಗ್ತವೆ ಅಂತ ಹೇಳಿ. ಸೊ ಅದರ ಬಗ್ಗೆ ನಿಮ್ಗೆ ಒಂದಷ್ಟು ಐಡಿಯಾ ಇದೆ ಅಂತ ಅನ್ಕೊಂಡು ಈಗ ಫಂಕ್ಷನಲ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಅನ್ನ ನಾವು ಮಾಡ್ತೇವೆ. ವಿ ಆರ್ ಗೋಯಿಂಗ್ ಟು ಡೂ ದಟ್. ಸೊ ಅಂಡರ್ ದಟ್ ಫಸ್ಟ್ ಬರುವಂತದ್ದು ಪ್ರೊಡಕ್ಷನ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಫ್ಯಾಕ್ಟರಿ ಆರ್ ವರ್ಕ್ಸ್ ಕಾಸ್ಟ್ ಅಂತ ಕರೀತಾರೆ. ಇದನ್ನ ಪ್ರೊಡಕ್ಷನ್ ಕಾಸ್ಟ್ ಅಂತಾನು ಕರೀಬಹುದು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಅನ್ನೋದು ಕರೀಬಹುದು, ಫ್ಯಾಕ್ಟರಿ ಕಾಸ್ಟ್ ಅಂತ ಅನ್ನೋದು ಕರೀಬಹುದು, ವರ್ಕ್ಸ್ ಕಾಸ್ಟ್ ಅಂತ ಅನ್ನೋದು ಕರೀಬಹುದು. ವರ್ಕಿಗೆ ಸಂಬಂಧಪಟ್ಟ. ಸೊ ಈಗ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಕೂಡ ಅಷ್ಟೇ ಹೆಸರೇ ಇಂಡಿಕೇಟ್ ಮಾಡ್ತಾರೆ. ಪ್ರೊಡಕ್ಷನ್ ಗೆ ಸಂಬಂಧಪಟ್ಟ ಕಾಸ್ಟ್ಗಳು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟ ಕಾಸ್ಟ್ಗಳು ಅಥವಾ ಫ್ಯಾಕ್ಟರಿ ಆರ್ ವರ್ಕ್ಸ್, ಫ್ಯಾಕ್ಟರಿಯಲ್ಲಿ ಆಗುವಂತ ಖರ್ಚುಗಳು ಅಥವಾ ವೆಚ್ಚ ಅಂತ ಹೇಳಿ. ಏನು ಹಾಗಾದ್ರೆ ಇದನ್ನ ನೀವು ಇದರ ಮೀನಿಂಗ್ ಅಥವಾ ಡಿಸ್ಕ್ರಿಪ್ಷನ್ಸ್ ಅನ್ನ ನೋಡೋದಾದ್ರೆ, ಪ್ರೊಡಕ್ಷನ್ ಕಾಸ್ಟ್ ರಿಫರ್ಸ್ ಟು ಕಾಸ್ಟ್ ಆಫ್ ಸೀಕ್ವೆನ್ಸ್ ಆಫ್ ಆಪರೇಷನ್ which begins with acquiring or procurement of raw material and ends with the complete of finished goods or completion of finished goods. ಅಂದ್ರೆ ಒಂದು ರಾ ಮೆಟೀರಿಯಲ್ ಫ್ಯಾಕ್ಟರಿಗೆ ಬಂದು ಅಲ್ಲಿಂದ ಫಿನಿಶ್ಡ್ ಗೂಡ್ಸ್ ಆಗುವವರೆಗೆ ಏನೆಲ್ಲ ಖರ್ಚುಗಳು ಬರ್ತವೋ ಅವುಗಳನ್ನೆಲ್ಲ ಸೇರಿಸಿ ನಾವು ಅದನ್ನ ಫ್ಯಾಕ್ಟರಿ ಕಾಸ್ಟ್ ಅಥವಾ ಪ್ರೊಡಕ್ಷನ್ ಕಾಸ್ಟ್ ಅಂತ ಕರೀತೇವೆ. ಅಂದ್ರೆ ನಿಮ್ಗೆ ಗೊತ್ತಿದೆ, ಪ್ರೊಡಕ್ಷನ್ ಸ್ಟಾರ್ಟ್ ಆಗುವಂತದ್ದು ರಾ ಮೆಟೀರಿಯಲ್ ಬರಬೇಕು, ರಾ ಮೆಟೀರಿಯಲ್ ಕಾಸ್ಟ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಅದ್ರಲ್ಲಿ ಏನೆಲ್ಲ ಬರ್ತದೆ? ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಬರ್ತದೆ, ಕಾಸ್ಟ್ ಆಫ್ ಲೇಬರ್. ಆ ರಾ ಮೆಟೀರಿಯಲ್ ಅನ್ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ನಮ್ಗೆ ಲೇಬರ್ ಬೇಕು, ವಿ ನೀಡ್ ದ ಸರ್ವಿಸ್ ಆಫ್ ದಿ ಲೇಬರ್. ಸೊ ಕಾಸ್ಟ್ ಆಫ್ ಲೇಬರ್ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಸ್ಯಾಲರಿ ಕೊಡ್ತೇವೆ ಅಥವಾ ವೇಜಸ್ ಏನ್ ಕೊಡ್ತೇವೆ, ಅದು ಕಾಸ್ಟ್ ಆಫ್ ಲೇಬರ್ ಅಥವಾ ಲೇಬರರ್ಸ್ ಗೆ ಸಂಬಂಧಪಟ್ಟ ಕಾಸ್ಟ್ ಅನ್ನು ನಾವು ಕಾಸ್ಟ್ ಆಫ್ ಲೇಬರ್ ಅಂತ ಹೇಳ್ತೇವೆ. ಅಂಡ್ ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಏನಾದ್ರು ನೇರವಾಗಿರುವಂತಹ ಎಕ್ಸ್ಪೆನ್ಸಸ್ ಗಳು ಅದಕ್ಕೆ ಸಂಬಂಧಪಟ್ಟಿದ್ರೆ. ನಂತರ ಫ್ಯಾಕ್ಟರಿಯ ಇತರ ಖರ್ಚುಗಳು, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂದ್ರೆ ಮೆಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್ ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಹೊರತಾಗಿ ಬೇರೆ ಖರ್ಚುಗಳು ಏನು ಫ್ಯಾಕ್ಟರಿಯಲ್ಲಿ ಆಗ್ತವೆ ಅದನ್ನು ನಾವು ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. The expenses which incur in the factory other than the direct material, direct labor and direct expenses, we consider it as the factory expenses. Right. So now you should understand here, ಫ್ಯಾಕ್ಟರಿ ಗೆ ಸಂಬಂಧಪಟ್ಟ ಒಂದು ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ಆ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟ ಅಥವಾ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕಾಸ್ಟ್ ಅನ್ನ ನಾವು ಪ್ರೊಡಕ್ಷನ್ ಕಾಸ್ಟ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಹೇಳ್ತೇವೆ. ಯು ಕ್ಯಾನ್ ಸಿ ದ ಇಮೇಜಸ್ ಹಿಯರ್. ಇಲ್ಲಿಗೆ ಇದಕ್ಕೆ ಸಂಬಂಧಪಟ್ಟ ಈ ಪ್ರೋಸೆಸ್ ಗೆ ಸಂಬಂಧಪಟ್ಟ ಎಲ್ಲವೂ ಕೂಡ ಅಂದ್ರೆ ಇನ್ ಸಿಂಪಲ್ ಒಂದು ಕಚ್ಚಾ ವಸ್ತುವನ್ನ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡುವಲ್ಲಿ ಏನೆಲ್ಲ ಖರ್ಚುಗಳು ಬರ್ತದೋ ಅದೆಲ್ಲವನ್ನು ಕೂಡ ನಾವು ಪ್ರೊಡಕ್ಷನ್ ಕಾಸ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತೇವೆ, ಅಥವಾ ಅದೆಲ್ಲವನ್ನು ಒಟ್ಟಾಗಿ ನಾವು ಪ್ರೊಡಕ್ಷನ್ ಕಾಸ್ಟ್ ಕನ್ಸಿಡರ್ ಮಾಡ್ತೇವೆ.
ನೆಕ್ಸ್ಟ್ ಬರುವಂತದ್ದು ಅಲ್ಲಿ ಆಫೀಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್. ಈಗ ಇಲ್ಲಿ ನೋಡಿ, ಈಗ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಫ್ಯಾಕ್ಟರಿ ಬಗ್ಗೆ ನಾವು ಮಾತಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟ ಕಾಸ್ಟ್ ಅನ್ನು ನಾವು ಪ್ರೊಡಕ್ಷನ್ ಕಾಸ್ಟ್ ಅಂತ ಕರಿತೀವಿ, ಬಿಕಾಸ್ ಅದು ಪ್ರೊಡಕ್ಷನ್ ಗೆ ಸಂಬಂಧಪಟ್ಟದ್ದು, ಅಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಈ ಇನ್ನೊಂದು ಪ್ಲೇಸ್ ಇದೆ ಯಾವುದೋ ಕಂಪ್ನಿಯಲ್ಲಿ ಅಥವಾ ಯಾವುದೋ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ, ದಟ್ ಈಸ್ ಆಫೀಸ್. ಆಫೀಸ್ ಅನ್ನೋಂಥದ್ದು ಒಂದು ಪ್ಲೇಸ್. ಅಲ್ಲಿ ಏನಾಗುತ್ತೆ, ಮೇಂಟೆನೆನ್ಸ್ ಆಗುತ್ತೆ, ಅಡ್ಮಿನಿಸ್ಟ್ರೇಷನ್. ನಿಮ್ಗೆ ಗೊತ್ತಿದೆ, ಫ್ಯಾಕ್ಟರಿ ಮಾತ್ರ ಇರೋದಿಲ್ಲ, ಒಂದು ಕಂಪನಿಯಲ್ಲಿ ಆಫೀಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಅವರು ಆ ಲೆಕ್ಕಪತ್ರಗಳನ್ನು ನೋಡ್ಕೊಳ್ಬೇಕು, ಪ್ಲಾನ್ ಮಾಡಬೇಕು, ಅದ್ರ ಎಕ್ಸಿಕ್ಯೂಷನ್ ಆಗಬೇಕು. ಇನ್ ಟೋಟಲ್ ಮ್ಯಾನೇಜ್ಮೆಂಟ್ ಟೀಮ್ ಅಂತ ನಾವು ಏನ್ ಸಿಂಪಲ್ ಕರಿತೇವೆ, ಅದನ್ನ ಟೋಟಲ್ ಮ್ಯಾನೇಜಿಂಗ್ ಮಾಡುವಂಥದ್ದು. ಅಲ್ಲಿ ವರ್ಕರ್ಸ್ ಇರ್ಬೋದು, ಮೆಷಿನ್ಸ್ ಇರ್ಬೋದು, ಎಲ್ಲವನ್ನು ಕೂಡ ನೋಡ್ಕೊಳ್ಳುವಂತಹ, ಮೇಂಟೈನ್ ಮಾಡುವಂತಹ ಅಥವಾ ಅದನ್ನ ಸೂಪರ್ವೈಸ್ ಮಾಡುವಂತಹ ಒಂದು ಡಿಪಾರ್ಟ್ಮೆಂಟ್ ಬೇಕು. ಅಥವಾ ಒಂದು ಸಪರೇಟ್ ಆದಂತಹ ಏನು ಸಪರೇಟ್ ಆದಂತಹ ಒಂದು ಅರೇಂಜ್ಮೆಂಟ್ ಬೇಕು. ಅದನ್ನ ನಾವು ಆಫೀಸ್ ಅಂತ ಕರೀಬಹುದು. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟ ಕಾಸ್ಟ್ ಅನ್ನ ಏನಂತ ಕರೀತೇವೆ? ವಿ ಕನ್ಸಿಡರ್ ಇಟ್ ಆಸ್ ಆಫೀಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್. ಇಲ್ಲಿ ಕೆಲವು ಸಲ ಇಟ್ ಈಸ್ ರೈಟ್ಲಿ ಸಮ್ಟೈಮ್ಸ್ ಯು ಕ್ಯಾನ್ ಫೈಂಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್. ಯಾಕಂದ್ರೆ ಆಫೀಸ್ಗೆ ಸಂಬಂಧಪಟ್ಟ ಖರ್ಚುಗಳನ್ನ, ಈಗ ಆಫೀಸ್ ಅಲ್ಲಿ ಇರುವಂತಹ ಬೇರೆ ಬೇರೆ ಸ್ಟೇಷನರೀಸ್ ಇರ್ಬೋದು, ಟೇಬಲ್ಸ್ ಇರ್ಬೋದು, ಅದರ ಡಿಪ್ರಿಸಿಯೇಷನ್ಸ್ ಇರ್ಬೋದು, ಅದನ್ನ ನಾವು ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಕರಿತೇವೆ. ಅದೇ ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳಿದ್ರೆ ಅಲ್ಲಿ ಅದನ್ನ ಕಂಟ್ರೋಲ್ ಮಾಡೋರು, ಅದನ್ನ ನೋಡ್ಕೊಳ್ಳೋರು, ಅದು ಹೇಗೆ ನಡೀತಾ ಇದೆ, ಅಲ್ಲಿ ಒಂದಷ್ಟು ಕೀ ಎಂಪ್ಲಾಯೀಸ್ ಬೇಕಾಗ್ತಾರೆ. ಅಥವಾ ಯು ಮೇ ಕನ್ಸಿಡರ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಯು ಮೇ ಕನ್ಸಿಡರ್ ದ ಜನರಲ್ ಮ್ಯಾನೇಜರ್ಸ್, ಯು ಮೇ ಕನ್ಸಿಡರ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ಸ್, ಆರ್ ಯು ಮೇ ಕನ್ಸಿಡರ್ ದ ಡಿಫರೆಂಟ್ ಮ್ಯಾನೇಜರ್ಸ್. ದೇ ಆಲ್ ಡೂಯಿಂಗ್ ದ ಅಡ್ಮಿನಿಸ್ಟ್ರೇಟಿವ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಅನ್ನು ಅವ್ರು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಆಫೀಸರ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಅಂತ ಏನು ಅಂತ ನೋಡೋದಾದ್ರೆ, ದ ಕಾಸ್ಟ್ incurred in formulating the policies, directing the organization, and controlling the operation on undertaking is termed as office and administrative cost. The cost incurred in formulating the policies, directing the organization, and controlling the operations of undertaking, ಅಲ್ಲಿ ಆಫ್ ಮಾಡಿ ಆನ್ ಆಗಿದೆ, undertaking is termed as office and administrative cost. ಅದು ಒಂದಷ್ಟು ಪಾಲಿಸಿ ಬೇಕಾಗ್ತದೆ, ಒಂದು ಬಿಸ್ನೆಸ್ ಅನ್ನ ನಡೆಸಬೇಕಾಗುತ್ತೆ. ಸೊ ಅಲ್ಲಿ ಕಂಟ್ರೋಲಿಂಗ್ ಇರ್ಬೋದು, ಯಾರು ಕಂಟ್ರೋಲ್ ಮಾಡಬೇಕು, ನೋಡ್ಕೊಳ್ಳೋರು ಬೇಕು. ಅಂದ್ರೆ ಅದಕ್ಕೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಬೇಕು. ಅದೊಂದು ಆರ್ಗನೈಸೇಷನಲ್ ಪಾಲಿಸಿ ಅಂತ ನಾವು ಅದನ್ನ ಹೇಳ್ತೇವೆ. ಅದನ್ನ ಮಾಡುವಲ್ಲಿ ಹೇಗೆ ಡೈರೆಕ್ಟಿಂಗ್ ದ ಆರ್ಗನೈಸೇಷನ್, ಆ ಪಾಲಿಸಿ ಹಾಕಬೇಕು. ವೈ ವಿ ನೀಡ್ ಟು ಫಾರ್ಮುಲೇಟ್ ದ ಪಾಲಿಸಿ ಟು ಡೈರೆಕ್ಟ್ ದ ಆರ್ಗನೈಸೇಷನ್ ಅಂಡ್ ಕಂಟ್ರೋಲಿಂಗ್ ದ ಆಪರೇಷನ್ ಆನ್ ಅಂಡರ್ಟೇಕಿಂಗ್. ಆ ಆಪರೇಷನ್ಸ್ ಆಫ್ ಅಂಡರ್ಟೇಕಿಂಗ್ ಅಂದ್ರೆ ಅದರಲ್ಲಿ ಒಂದು ಬೇರೆ ಬೇರೆ ಕೆಲಸ ಕಾರ್ಯಗಳು ಏನಿರ್ತವೆ ಅದನ್ನು ಕಂಟ್ರೋಲ್ ಮಾಡ್ಬೇಕು, ಅದನ್ನು ನೋಡ್ಕೊಳ್ಳೋರು ಬೇಕು. ಕೆಲಸ ಮಾಡೋರ ಜೊತೆಗೆ ಅದನ್ನ ಒಂದಷ್ಟು ಕೆಲಸದ ಬಗ್ಗೆ ಡೈರೆಕ್ಟ್ ಮಾಡೋರು, ಅದನ್ನು ನೋಡ್ಕೊಳ್ಳೋರು ಬರಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಆಫೀಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಅನ್ನುವಂಥ ಸೆಟಪ್ ಇರುತ್ತೆ. ಅದಕ್ಕೆ ರಿಲೇಟೆಡ್ ಅಂತ ಕಾಸ್ಟ್ ಅನ್ನು ನಾವು ಆಫೀಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಕರೀತೇವೆ. ಅಲ್ಲಿ ಮೇನ್ಲಿ ಇರುವಂತದ್ದು ಜನರಲ್ ಮ್ಯಾನೇಜರ್ ಸ್ಯಾಲರಿ, ಆಫೀಸ್ ಸ್ಟಾಫ್ ಸ್ಯಾಲರಿ, ಆಫೀಸಲ್ಲಿ ಸ್ಟಾಫ್ ಇರ್ತಾರೆ ಅವರಿಗೆ ಸಂಬಂಧಪಟ್ಟ ಸ್ಯಾಲರಿ, ಆಫೀಸ್ ರೆಂಟ್, ಇನ್ಶೂರೆನ್ಸ್, ಸ್ಟೇಷನರೀಸ್, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಖರ್ಚುಗಳು ಏನಿದೆ ಇನ್ ಸಿಂಪ್ಲಿಸ್ಟ್ ಆಫೀಸ್ಗೆ ಸಂಬಂಧಪಟ್ಟ ಖರ್ಚುಗಳು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಅಲ್ಲಿ ಬರ್ತವೆ. ಅದೇ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಖರ್ಚುಗಳು, ಈಗ ಫ್ಯಾಕ್ಟರಿಯಲ್ಲೂ ಕೂಡ ರೆಂಟ್ ಇದೆ, ಅದು ಫ್ಯಾಕ್ಟರಿಗೆ ಸಂಬಂಧಪಟ್ಟದಾದ್ರೆ ಅದು ಆ ಫ್ಯಾಕ್ಟರಿ ರೆಂಟ್ ಆಗುತ್ತೆ. ಅದೇ ಆಫೀಸ್ಗೆ ಸಂಬಂಧಪಟ್ಟದಾದ್ರೆ ಆಫೀಸ್ ರೆಂಟ್ ಆಗುತ್ತೆ. ಫ್ಯಾಕ್ಟರಿ ರೆಂಟ್ ಬಿಕಮ್ ಫ್ಯಾಕ್ಟರಿ ಕಾಸ್ಟ್ ಆಗುತ್ತೆ ಅಥವಾ ಪ್ರೊಡಕ್ಷನ್ ಕಾಸ್ಟ್ ಆಗುತ್ತೆ. ಆಫೀಸ್ ರೆಂಟ್ ಬಿಕಮ್ ಆಫೀಸ್ ಅವರ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಆಗುತ್ತೆ. ಅಷ್ಟೇ ಡಿಫರೆನ್ಸ್ ಇರುವಂತದ್ದು. Next is selling and distribution cost. The name itself indicates that is it has two related activity, that is selling and distribution. ಸೇಲ್ ಮಾಡುವಂಥದ್ದು ಮತ್ತೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು, ಆ ಕಸ್ಟಮರ್ಗೆ ತಲುಪಿಸುವಂಥದ್ದು. ಈ ಎರಡು ಆಕ್ಟಿವಿಟಿಗೆ ಸಂಬಂಧಪಟ್ಟಂತಹ ಕಾಸ್ಟ್. ದೇ ಆರ್ ದೋಸ್ ಕಾಸ್ಟ್ ವಿಚ್ ಆರ್ ಇನ್ಕರ್ಡ್ ಆಫ್ಟರ್ the goods are converted into saleable condition until they are sold or delivered to the customer. ಒಂದು ಗೂಡ್ಸ್ ಅನ್ನ ಸೇಲ್ ಆಗುವಂತ ಕಂಡೀಷನ್ ಗೆ ಕನ್ವರ್ಟ್ ಮಾಡಿದ ನಂತರ, ಅಂದ್ರೆ ಆಫ್ಟರ್ ಆಲ್ ಪ್ರೊಡಕ್ಷನ್ಸ್ ಅದನ್ನ ಪ್ಯಾಕೇಜ್ ಮಾಡಿ, ಪ್ರೈಮರಿ ಪ್ಯಾಕೇಜ್ ಎಲ್ಲ ಆಗಿರುತ್ತೆ ಆಲ್ರೆಡಿ ಫ್ಯಾಕ್ಟರಿಯಲ್ಲಿ, ಅದೊಂದು ಸೇಲ್ ಆಗುವಂತ ಕಂಡೀಷನ್ಸ್ ಗೆ ತಂದು ಅದನ್ನ ಪ್ರೈಮರಿ ಪ್ಯಾಕೇಜ್ ಆದ ನಂತರ ಫೈನಲ್ ಪ್ಯಾಕ್ ಕೂಡ ಮಾಡಬೇಕು. ಅದನ್ನ ಒಂದು ಪ್ರಾಡಕ್ಟ್ ಅಂತ ಒಬ್ಬ ಕಸ್ಟಮರ್ ಗುರುತಿಸುವ ಕಂಡೀಷನ್ಗೆ ತಂದು ಅಂಟಿಲ್ ದೇ ಆರ್ ಸೋಲ್ಡ್ ಆರ್ ಡೆಲಿವರ್ಡ್ ಟು ದ ಕಸ್ಟಮರ್, ಅದನ್ನು ಕಸ್ಟಮರ್ಗೆ ಸೇಲ್ ಮಾಡುವಲ್ಲಿ ಮತ್ತು ಅದನ್ನು ಅವನಿಗೆ ತಲುಪಿಸುವಲ್ಲಿ, ಅವನ ಡೆಸ್ಟಿನೇಷನ್ ಆಫ್ ಕನ್ಸಂಪ್ಷನ್ಗೆ ಏನೆಲ್ಲ ಕಾಸ್ಟ್ಗಳು ಇನ್ಕರ್ ಆಗುತ್ತೋ ಅದನ್ನು ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ. ಈ ಸೇಲಿಗೆ ಒಂದಷ್ಟು ಖರ್ಚಾಗುತ್ತೆ,
ಅದೇ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಒಂದಷ್ಟು ಖರ್ಚಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಸೇಲಿಗೆ ಖರ್ಚಾಗುವಂಥದ್ದು ಏನಂತ ಹೇಳಿದ್ರೆ ಸೇಲ್ಸ್ ಮ್ಯಾನ್ಗೆ ಸೇಲ್ಸ್ ಕಮಿಷನ್ ಕೊಡ್ಬೇಕಾಗುತ್ತೆ. ದಟ್ ಈಸ್ ಅನ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಸೇಲ್. Advertisement is an expenses related to sale. Publicity is an expenses related to sale. ಅದೇ ರೀತಿ ಡೆಲಿವರಿ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಮೇ ಬಿ ಲೈಕ್ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಪೋರ್ಟ್ ಗಿವ್ ದ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್. ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಶಾಪ್ ಅಲ್ಲಿ ಒಂದು ಗೂಡ್ಸ್ ಅನ್ನ ಆರ್ಡರ್ ಮಾಡಿ, ಸೇ ಫಾರ್ ಎಕ್ಸಾಂಪಲ್ ನೀವು ಫ್ರಿಡ್ಜ್ ಆರ್ಡರ್ ಮಾಡಿದ್ರಿ ಅಥವಾ ಟೆಲಿವಿಷನ್ ಆರ್ಡರ್ ಮಾಡಿದ್ರಿ ಅಂತ ಅನ್ಕೋ. ಮೋಸ್ಟ್ ಆಫ್ ದ ಟೈಮ್ ದೇ ಸೇ ದಟ್ ವಿ ಗಿವ್ ಯು ಡೋರ್ ಡೆಲಿವರಿ ಸರ್ವಿಸ್. ನೋಡಿ, ಆ ಕಂಪ್ನಿ ಡೋರ್ ಡೆಲಿವರಿಗೆ ಹರ್ಷದಿಂದ ನೀವು ತಂದಿದ್ದೀರಿ, ಪೈ ಇಂಟರ್ನ್ಯಾಷನಲ್ ಇಂದ ನೀವು ತಂದಿದ್ದೀರಿ, ಅವಾಗ ಏನಾಗುತ್ತೆ, ಅವರು ಅದನ್ನ ಆ ಸರ್ವಿಸ್ ಅನ್ನ ನಿಮ್ಗೆ ಕೊಟ್ಟಾಗ ಅವರಿಗೆ ಅದು ಕಾಸ್ಟ್ ಬೀಳ್ತದೆ, ಅವರಿಗೆ ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬೀಳ್ತದೆ, ಅದನ್ನು ಅವರು ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಸೆಲ್ಲಿಂಗ್ ಕಾಸ್ಟ್ ಅಂದ್ರೆ ಏನು ಮತ್ತು ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಅಂದ್ರೆ ಏನು ಅಂತ ಹೇಳಿ ನೀವು ಮೀನಿಂಗ್ ಅನ್ನ ನೋಡ್ತಾ ಇದ್ರೆ, selling cost, it refers to the cost incurred for creating and maintaining demands for the goods. ನಾನು ಹೇಳಿದೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದು ಅಥವಾ ಸೇಲ್ಸ್ ಮೆನ್ಗೆ ಕಮಿಷನ್ ಕೊಡುವಂಥದ್ದು, ಇದೆಲ್ಲ ನೀವು ಯಾಕೆ ಮಾಡ್ತೀರಿ, ಸೆಲ್ಲಿಂಗ್ ಕಾಸ್ಟ್ ಯಾಕೆ ಇನ್ಕರ್ ಆಗುತ್ತೆ ಅಂತ ಹೇಳಿದ್ರೆ, ಯು ನೀಡ್ ಟು ಇನ್ಕ್ರೀಸ್ ದ ಸೇಲ್, ದಟ್ ಈಸ್ ಕ್ರಿಯೇಟಿಂಗ್ ದ ನ್ಯೂ ಕಸ್ಟಮರ್ ಅಂಡ್ ಮೇಂಟೈನಿಂಗ್ ದ ಡಿಮಾಂಡ್. ಈ ಡಿಮಾಂಡ್ ಮೇಂಟೈನ್ ಮಾಡಬೇಕು. ಕಾಂಪಿಟೇಟಿವ್, ವಿ ಆರ್ ಡೂಯಿಂಗ್ ಬಿಸ್ನೆಸ್ ಇನ್ ಎ ಕಾಂಪಿಟೇಟಿವ್ ವರ್ಲ್ಡ್. So you're supposed to be competitive. You're supposed to maintain the customer, retain the customer. You're supposed to create the new customer. Then only you can survive in the business. So that is why the examples we can connect to the selling cost. You need to have a showroom. For that showroom expenses going to happen. Incur demonstration. You need to demonstrate in a different, say for example, your product is based on some of the experiment. So you need to demonstrate them. See, this is the working. This is going to work in this way. And then exhibition expenses, you might have seen different exhibitions alaguntadu, car exhibitions. ಯಾವ್ದಾದ್ರು ಹೊಸ ಕಾರ್ ಬಂದಾಗ ಅವರು ಯಾವ್ದೋ ಒಂದು ಪೇಟೆಯಲ್ಲಿ ಒಂದು ಸೈಡ್ ಪೆಂಡಲ್ ಹಾಕಿ ಹೊಸ ಕಾರ್ ಅನ್ನು ಇಟ್ಟು ಎಕ್ಸಿಬಿಟ್ ಮಾಡಿ, ಅದಕ್ಕೆಲ್ಲ ಖರ್ಚಾಗುತ್ತೆ. ಅಂಡ್ ದೆನ್ ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದು. And very important, you know that advertisement, the company is going to spend in crores of rupees. They take celebrities into their advertisement, like cricketers, film stars. So for them, they need to pay something in crores. So those are all costs going to incur to promote the sales, to increase the sales, or at the same time to maintain the market share. And salary and commissions of salesmen, of course, to motivate the salesmen, you need to pay salary as well as commission. The commission that motivates more to the salesman. If you're going to give the incentive to them, if they're going to make higher sales, then of course your sales is going to increase. So ಈ ಎಲ್ಲ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ಅದಕ್ಕೆ ಆ ಸೇಲ್ಸ್ ಅನ್ನು ಜಾಸ್ತಿ ಮಾಡಿಸಬೇಕು, ಅಥವಾ ನಿಮಗೆ ಇರುವಂತ ಕಸ್ಟಮರ್ಸ್ ಅನ್ನು ಸ್ಯಾಟಿಸ್ಫೈ ಮಾಡಿ ಅವರನ್ನು ರಿಟೈನ್ ಮಾಡ್ಕೋಬೇಕು, ಇದಕ್ಕೆಲ್ಲ ಒಂದಷ್ಟು ಖರ್ಚುಗಳಾಗುತ್ತೆ. ಅದನ್ನು ಸೆಲ್ಲಿಂಗ್ ಕಾಸ್ಟ್ ಅಂತ ಹೇಳ್ತೇವೆ. ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್, ಇಟ್ ರೆಫರ್ಸ್ ಟು ಕಾಸ್ಟ್ ಆಫ್ ಸೀಕ್ವೆನ್ಸ್ ಆಫ್ ಆಪರೇಷನ್ which begins with making packed products available for dispatch and ends with reconditioning of returned empty containers. ಎಲ್ಲಿ ಸ್ಟಾರ್ಟ್ ಆಗುತ್ತೆ ಇದು? It starts with, or it begins with making packed products available for dispatch. ಅಂದ್ರೆ ಎಲ್ಲ ಪ್ಯಾಕಿಂಗ್ ಆದ ನಂತರ ಪ್ಯಾಕ್ ಆಗಿ ರೆಡಿ ಆಗಿದೆ ಡಿಸ್ಪ್ಯಾಚ್ಗೆ. ಓಕೆ. ಅಂಡ್ ಎಂಡ್ಸ್ ವಿತ್ ರೀಕಂಡೀಷನಿಂಗ್ ಆಫ್ ರಿಟರ್ನ್ಡ್ ಎಂಟಿ ಕಂಟೈನರ್ಸ್. ಅದನ್ನ ಒಂದು ಕಂಟೈನರ್ಸ್ಗೆ ಹಾಕಿ ಬಾಕ್ಸಿಗೆ ಹಾಕಿ ಅಲ್ಲಿ ತಲುಪಿಸಿ ಬರಬೇಕು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಪ್ಯಾಕ್ಡ್ ಮೆಟೀರಿಯಲ್ ಅನ್ನು ತಗೊಂಡು ಹೋಗುವ ಟೈಮಿಂದ ಅದು ಅಲ್ಲಿಗೆ ಡೆಸ್ಟಿನೇಷನ್ಗೆ ಹೋಗಿ ಡೋರ್ ಟು ಡೋರ್ ಡೆಲಿವರಿ ಕೊಟ್ಟು ಅಲ್ಲಿಂದ ಇಲ್ಲಿ ಬಂದ ನಂತರ ಅದರ ರಿಪೇರಿ ಏನಾದ್ರು ಇದ್ರೆ ಎಂಟಿ ಕಂಟೈನರ್ಸ್ ಅಲ್ಲಿ ಏನಾದ್ರು ಗೂಡ್ಸ್ ತಗೊಂಡ್ರೆ ಅದನ್ನ ರಿಪೇರಿ ಮಾಡುವುದು ಕೂಡ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇಲ್ಲಿ ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಯು ಶುಡ್ ನಾಟ್, ಒಂದು ಪ್ರೈಮರಿ ಪ್ಯಾಕಿಂಗ್ ಫ್ಯಾಕ್ಟರಿಯಲ್ಲಿ ಆಗುತ್ತೆ. ಸೊ ದ್ಯಾಟ್ ಕಮ್ಸ್ ಅಂಡರ್ ಫ್ಯಾಕ್ಟರಿ ಕಾಸ್ಟ್. ಅದೇ ಇಲ್ಲಿ ಫೈನಲ್ ಪ್ಯಾಕಿಂಗ್ ಆಗುವಂತದ್ದು ಅದು ವೇರ್ ಹೌಸ್ ಅಲ್ಲಿ ಅಥವಾ ಫೈನಲ್ ಡೆಸ್ಟಿನೇಷನ್ ಏನಿರುತ್ತೆ, ಕಂಪ್ಲೀಟ್ ಆಗಿ ಗೂಡ್ಸ್ ಹೊರಗಡೆ ಹೋಗ್ಲಿಕ್ಕೆ ರೆಡಿ ಆದಾಗ ಫೈನಲ್ ಪ್ಯಾಕಿಂಗ್ ಆಗುತ್ತೆ. ಅದನ್ನು ನಾವು ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ ಅಂತ ಅಲ್ಲಿ ಹೇಳ್ತೇವೆ. ಇಟ್ ಇಸ್ ನಥಿಂಗ್ ಬಟ್ ಫೈನಲ್ ಪ್ಯಾಕಿಂಗ್ ಎಕ್ಸ್ಪೆನ್ಸ್ ಅದು. ದೆನ್ ವೇರ್ ಹೌಸ್ಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್, ವೇರ್ ಹೌಸ್ ಬೇಕು ಪ್ರೊಡಕ್ಷನ್ ಅಲ್ಲಿ, ಫ್ಯಾಕ್ಟರಿಯಲ್ಲಿ ಕಂಪ್ಲೀಟ್ ಆದ ಗೂಡ್ಸ್ ಯು ನೀಡ್ ಟು ಟ್ರಾನ್ಸ್ಫರ್ ಇಟ್ ವೇರ್ ಹೌಸ್, ಬಿಕಾಸ್ ಯು ನೀಡ್ ಟು ವೇಟ್ ಫಾರ್ ಸಮ್ ಪ್ಯಾರೆಡ್. ನೀವು ಪ್ರಾಡಕ್ಟ್ ಮಾಡಿ ಪ್ರಾಡಕ್ಟ್ ಮಾಡಿದ್ದು ಇವತ್ತೇ ಸೇಲ್ ಆಗೋದಿಲ್ಲ ಅಲ್ವಾ? ಸೊ ವಿ ನೀಡ್ ಸಮ್ ಪ್ಲೇಸ್ ಟು ಕೀಪ್ ದಟ್ ಪ್ರೊಡ್ಯೂಸ್ ಯೂನಿಟ್ಸ್ ಆರ್ ಫಿನಿಶ್ಡ್ ಗೂಡ್ಸ್. So that place is nothing but the warehouse. And freight and carriage outwards. ಕೆಲವು ಸಲ ನಿಮ್ಗೆ ಗೊತ್ತಿದೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸ್ ಅಂತಾನೆ ಹೇಳಿದೆ. ಡೋರ್ ಟು ಡೋರ್ ಡೆಲಿವರಿ ಅಥವಾ ಡೋರ್ ಡೆಲಿವರಿ ಲೈಕ್ ಫೆಸಿಲಿಟಿಯನ್ನು ಕೊಡೋದಾದ್ರೆ
ಈ ಫ್ರೈಟ್ ಚಾರ್ಜಸ್ ಇಫ್ ಯು ಗೋಯಿಂಗ್ ರೈಲ್ವೆ ಫ್ರೈಟ್ ಅಂತ ಹೇಳ್ತೇವೆ, ಏರ್ ಫ್ರೈಟ್ ಅಂತ ಹೇಳ್ತೇವೆ. ಈ ರೈಲ್ವೆ ಮಾರ್ಗದಲ್ಲಿ ನೀವು ಗೂಡ್ಸ್ ಅನ್ನ ಸಾಗಿಸುವುದಾದ್ರೆ, ದೊಡ್ಡ ದೊಡ್ಡ ಬಿಸಿನೆಸ್ ಗಳು ಮಾಡ್ತೇವೆ, ಅಥವಾ ಏರ್ ವೇಲಿ ನೀವು ಗೂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡೋದಾದ್ರೆ ಅದಕ್ಕೆ ಸಂಬಂಧಪಟ್ಟ ಖರ್ಚುಗಳಾಗುತ್ತೆ. ಅದೆಲ್ಲವನ್ನ ನಾವು ಫ್ರೈಟ್ ಅಥವಾ ಕ್ಯಾರೇಜ್ ಔಟ್ವರ್ಡ್ಸ್ ಅಂತ ಹೇಳ್ತೇವೆ. ಯು ಶುಡ್ ನೋಟ್, ಕ್ಯಾರೇಜ್ ಇನ್ವರ್ಡ್ ಅಂತ ಒಂದು ಎಕ್ಸ್ಪೆಂಡಿಚರ್ ಇದೆ. ಆ ಎಕ್ಸ್ಪೆಂಡಿಚರ್ ಇಸ್ ನಥಿಂಗ್ ಬಟ್ ಎ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ದಟ್ ಇನ್ಕರ್ಸ್ ವೆನ್ ಯು ಪರ್ಚೇಸ್ ದ ಮೆಟೀರಿಯಲ್. ನೀವು ಪರ್ಚೇಸ್ ಮಾಡುವಾಗ, ಮೆಟೀರಿಯಲ್ ಪರ್ಚೇಸ್ ಮಾಡುವಾಗ ಆಗುವಂತ ಖರ್ಚದು, ಅದನ್ನ ನಾವು ಮೆಟೀರಿಯಲ್ ಕಾಸ್ಟ್ ಗೆ ಆಡ್ ಮಾಡ್ತೇವೆ. ಅದೇ ರೀತಿ ಕ್ಯಾರೇಜ್ ಔಟ್ವರ್ಡ್ ಅನ್ನುವಂಥದ್ದು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್, ಎರಡೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್. ಬಟ್ ಅದು ಯಾವಾಗ ಇನ್ಕರ್ ಆಗುತ್ತೆ ಅನ್ನೋದು, ಅದು ಎಲ್ಲಿ ಬರುತ್ತೆ, ಯಾವ ಕಾಸ್ಟ್ ಆಗುತ್ತೆ ಅನ್ನೋದನ್ನ ನಿರ್ಧರಿಸುತ್ತೆ. ಸೊ ಈ ಕ್ಯಾರೇಜ್ ಔಟ್ವರ್ಡ್ is also a transportation expenses like the carriage inward, but carriage outward is considered as a distribution cost. So it comes under selling and distribution cost, whereas that comes under the material cost. Yavadu carriage inward comes under the material cost. So next is about the research cost and development cost. You know that old movies alli ನೀವು ನೋಡಿರಬಹುದು. It may be Shankarnath, Srinath, Anantnath, even ಅಂಬರೀಶ್ ಅವರ ಪೀರಿಯಡ್ ಅಲ್ಲಿ, ವಿಷ್ಣುವರ್ಧನ್ ಪೀರಿಯಡ್ ಅಲ್ಲಿ, ಓಲ್ಡ್ ಮೂವೀಸ್ ಅಲ್ಲಿ, ನಾಟ್ ರೀಸೆಂಟ್ ಮೂವೀಸ್, ಓಲ್ಡ್ ಮೂವೀಸ್ ಅನ್ನ ನೀವು ನೋಡ್ತಾ ಹೋದ್ರೆ ಅಲ್ಲಿದ್ದಂತ ಕಾರುಗಳು, ಆ ಮಾಡೆಲ್ಸ್ ಗಳನ್ನು ಮತ್ತು ಇವತ್ತಿನ ಕಾರ್ಗಳನ್ನು ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಓವರ್ ದ ಪೀರಿಯಡ್ ಕಾರ್ ಡಿಸೈನ್ಸ್ ಗಳು ಚೇಂಜಸ್ ಆಗಿದೆ, ಅದರ ಬೇರೆ ಬೇರೆ ಟೆಕ್ನಿಕಲ್ ಪಾರ್ಟ್ಸ್ ಗಳು ಚೇಂಜಸ್ ಆಗಿದೆ. You can find that old movies, you find most of the cars are like Fiat cars, Premier Padmini cars, Ford cars, and like Ambassador cars, very popular Ambassador cars. ಈ ಸಾಯಿ ಕುಮಾರ್ಸ್ ಮೂವೀಸ್ ಅನ್ನ ನೀವು ನೋಡ್ತಾ ಇದ್ರೆ ಅದರಲ್ಲಿ ಪಾಲಿಟಿಷಿಯನ್ಸ್ ಹತ್ರ ಎಲ್ಲರ ಹತ್ರ ಇದ್ದದ್ದು ಅಂಬಾಸಿಡರ್ ಕಾರ್. ಅಥವಾ ಓಲ್ಡನ್ ಡೇಸ್ ಅಲ್ಲಿ ನಿಮ್ಮ ತಂದೆ ತಾಯಿಯನ್ನ ಕೇಳಿದ್ರೆ ಅಥವಾ ನಿಮ್ಮ ಸೀನಿಯರ್ಸ್ ಅನ್ನು ಕೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಬಾಡಿಗೆ ಕಾರ್ ಅಂತ ಇದ್ದದ್ದು ಅಂಬಾಸಿಡರ್ ಕಾರ್ಸ್. ಸೊ ದಟ್ ವಾಸ್ ದ ಜಮಾನ, ಅಥವಾ ಆ ಜಮಾನದಲ್ಲಿ ಇದ್ದಂತ ಕಾರ್ಗಳು. ದೊಡ್ಡ ದೊಡ್ಡ ಹೈ ಬಜೆಟ್ ಮೂವಿಗಳಲ್ಲೂ ಕೂಡ ಇದ್ದದ್ದು ಅಂತದ್ದೇ ಕಾರ್. ಸೊ ಇಲ್ಲಿ ಆ ಟೈಮ್ ಅಲ್ಲಿ that was the technology, that was the order of the day. But over the period, today you can find flying cars, in the sense, there are a lot of development over the period. That automations, sensors are used, and the gear system, engine system has been changed, fuel utilization system has been changed, and tire change agide. You can find a lot of glamour came to the car over the period. ಇದನ್ನು ಮತ್ತೆ ಇದನ್ನು ನೋಡಿದ್ರೆ ನಿಮ್ಗೆ ದಿಸ್ ಅಟ್ರಾಕ್ಟ್ಸ್ ಯು, ಬಿಕಾಸ್ ಇಟ್ ವಾಸ್ ವೆರಿ ವೆರಿ ಸ್ಟೈಲಿಶ್ ಮಾಡೆಲ್ಸ್, ಬೇರೆ ಬೇರೆ. ಅಂಡ್ ನಾಟ್ ಓನ್ಲಿ ದ ಔಟರ್ ಪಾರ್ಟ್ ಬಟ್ ಇಂಟೀರಿಯರ್ ಕೂಡ ಮ್ಯಾಟರ್ ಆಗುತ್ತೆ. ಇವತ್ತೊಬ್ಬ ಕಾರ್ ಪರ್ಚೇಸ್ ಮಾಡುವ ಇಂಟೀರಿಯರ್ ಅನ್ನು ಕೂಡ ನೋಡ್ತಾನೆ. ಸೊ ಇಲ್ಲೆಲ್ಲ ಈ ಎಲ್ಲ ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಹೋದಾಗ ನಿಮ್ಗೆ ಅನ್ಸುತ್ತೆ ದೇರ್ ಇಸ್ ಸಮಥಿಂಗ್ ಚೇಂಜ್ ಓವರ್ ದ ಪೀರಿಯಡ್. ಅಫ್ಕೋರ್ಸ್ ಚೇಂಜಸ್ ಹ್ಯಾಪನ್ ಎವ್ರಿವೇರ್, ಅಂಡ್ ಕಾರ್ ದ ಪ್ರಾಡಕ್ಟ್ ಇಸ್ ನಾಟ್ ಎನ್ ಎಕ್ಸೆಪ್ಷನ್. ಸೊ ಹೌ ಇಟ್ ಈಸ್ ಹ್ಯಾಪನ್? You know that automobile industry has done the research over the period. Automobile industries, different companies did the research over the period. The result of that research is this advancement or the development. ಆ ರಿಸರ್ಚ್ ಯಾವುದೇ ಟೆಕ್ನಾಲಜಿ, ಹೊಸ ಟೆಕ್ನಾಲಜಿ, ಹೊಸ ಸಿಸ್ಟಮ್ ಬಂದ್ರೆ ಅದರ ಹಿಂದೆ ಒಂದಷ್ಟು ರಿಸರ್ಚ್ ಇರುತ್ತೆ. ಫಾರ್ ವಿಚ್ ದ ಕಾಸ್ಟ್ ಗೋಯಿಂಗ್ ಟು ಇನ್ಕರ್. ಆ ರಿಸರ್ಚ್ ಫ್ರೀ ಆಫ್ ಕಾಸ್ಟ್ ಅಲ್ಲ. ಸೇ ಫಾರ್ ಎಕ್ಸಾಂಪಲ್, ಈಗ COVID-19ಗೆ ವ್ಯಾಕ್ಸಿನ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಮೆನಿ ಕಂಪನೀಸ್ ಹ್ಯಾಸ್ ಇನ್ವೆಸ್ಟೆಡ್ ಕ್ರೋರ್ಸ್ ಆಫ್ ರುಪೀಸ್. ಸೊ ಔಟ್ಕಮ್ ಯಾವ್ದಕ್ಕೆ ಬರ್ತದೆ ಗೊತ್ತಿಲ್ಲ, ಯಾವ ಕಂಪನಿ ಸಕ್ಸಸ್ಫುಲ್ ಆಗುತ್ತೆ, 100% ಸಕ್ಸಸ್ಫುಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಅಫ್ಕೋರ್ಸ್ ಸಮ್ ಆಫ್ ದ ಇಂಡಿಯನ್ ಕಂಪನೀಸ್ ಆರ್ ಟ್ರೈಡ್ ಬೆಟರ್, ಅಂಡ್ ವಿ ಹ್ಯಾಡ್ ಸಮ್ ನ್ಯೂಸ್ that vaccine will come soon, and it was actually the result says, some of the news are indicating that the vaccine is out and it will be supplied to all over India soon. But we don't know right now. There is no 100% certainty about that. Anyway, but what I'm intended to say here is there is a research, and that going to bring you something new, or that going to contribute some. And you can see that over the year, the automobile industries are made research, and they invested crores of rupees on that. And they had a research team, they had a department, it is called R&D, Research and Development Department. And that given some suggestion and recommendation. And that based on those recommendations, which is given by the research team, that this car or new models has been developed, or new methods has been implemented, or new production process has been implemented, for which
ಆ ರೆಕಮೆಂಡೇಶನ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ ಈ ರೀತಿ ಕಾರ್ ಇದ್ದದನ್ನ ಈ ರೀತಿ ಸ್ಟೈಲಿಶ್ ಆಗಿ ಮಾಡ್ಬೇಕಾದ್ರೆ ಒಂದಷ್ಟು ರಿಸರ್ಚ್ ಆಗಿದೆ ಅದ್ರ ಹಿಂದೆ. ಆ ರಿಸರ್ಚ್ ಅನ್ನ ಮಾಡ್ಲಿಕ್ಕೆ ಒಂದಷ್ಟು ಖರ್ಚಿದೆ, ಮತ್ತೆ ಆ ರಿಸರ್ಚ್ ಮಾಡಿದ ರಿಸಲ್ಟ್ ಇದೆ ಅಲ್ಲ, ಈ ರೀತಿ ಮಾಡಿ ಅಂತ ಅವ್ರು ಏನು ಹೇಳ್ತಾರೆ, ರೆಕಮೆಂಡ್ ಮಾಡ್ತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಒಂದಷ್ಟು ಖರ್ಚಿದೆ. ಅದನ್ನ ನಾವು ಡೆವಲಪ್ಮೆಂಟ್ ಕಾಸ್ಟ್ ಅಂತ ಹೇಳ್ತೇವೆ. This is about the research and development cost. Every business going to incur, because you know that innovation is a key. If you're not going to change, the people change the company. People going to change their purchasing behavior at the market ಅಲ್ಲಿ ಹೇಳ್ತಾರೆ. ಸೊ ಇದಕ್ಕೆಲ್ಲ ಸಂಬಂಧಪಟ್ಟ ಕಾಸ್ಟ್ ಅನ್ನು ನಾವು ರಿಸರ್ಚ್ ಕಾಸ್ಟ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಅಂತ ಹೇಳ್ತೇವೆ. And we are going to discuss about the next classification of cost in the next video. Thank you and have a nice day.